ಮತ್ತೊಂದು ಪ್ರಮುಖ ಪ್ರಕರಣ ಅಂತಂದ್ರೆ ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಂತಹ ವಕೀಲ ದೇವರಾಜೇಗೌಡರೇನಿದ್ದಾರೆ ಅವರೀಗ ಮತ್ತೊಂದು ಅತ್ಯಾಚಾರ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಇವತ್ತು ಪೊಲೀಸ್ ಕಸ್ಟಡಿಗೆ ವಕೀಲ ದೇವರಾಜೇಗೌಡ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಹೆಚ್ಚಿನ ವಿಚಾರಣೆಗಾಗಿ ಹೊಳೆನರಸೀಪುರ ಪೊಲೀಸರ ಕಸ್ಟಡಿಗೆ ದೇವರಾಜೇಗೌಡರನ್ನ ಒಪ್ಪಿಸಲಾಗಿದೆ. ಮೇ 11ಕ್ಕೆ ಬಂಧನಕ್ಕೊಳಗಾಗಿದ್ರು ದೇವರಾಜೇಗೌಡ. ಹಾಸನದ ಜೈಲಿನಿಂದ ದೇವರಾಜೇಗೌಡರನ್ನ ಕರೆದೊಯ್ಯಲಿದ್ದಾರೆ ಪೊಲೀಸರು. ಬಂಧನಕ್ಕೊಳಗಾಗಿ ನ್ಯಾಯಾಂಗ ಬಂಧನದಲ್ಲಿದ್ರು. ಈಗ ಅಲ್ಲಿಂದ ಪೊಲೀಸ್ ಕಸ್ಟಡಿಗೆ ಈಗ ನ್ಯಾಯಾಲಯ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಹಾಸನದ ಜೈಲಿನಿಂದ ದೇವರಾಜೇಗೌಡರನ್ನ ಪೊಲೀಸರು ಕರೆದೊಯ್ಯಲಿದ್ದಾರೆ. ದೇವರಾಜೇಗೌಡರ ಪ್ರಕರಣ ಕೂಡ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರು ಟ್ವಿಸ್ಟ್ ಕೊಟ್ಟಿದ್ರು, ಅವರ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂತು. ಬಂಧನಕ್ಕೊಳಗಾಗಿದ್ದಾರೆ. ಮೇ 11ಕ್ಕೆ ಅವರನ್ನ ಬಂಧಿಸಲಾಯಿತು. ದೇವರಾಜೇಗೌಡರನ್ನ ಬಿಜೆಪಿ ಮುಖಂಡ ಮತ್ತು ವಕೀಲ ದೇವರಾಜೇಗೌಡ ಹಾಸನದ ಜೈಲಿನಲ್ಲಿದ್ರು. ಅಲ್ಲಿಂದ ಅವರನ್ನ ಈಗ ಕರೆದುಕೊಂಡು ಹೋಗಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಇವತ್ತು ದೇವರಾಜೇಗೌಡ ಅವರನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾರೆ. ಯಾಕಂದ್ರೆ 2 ದಿನಗಳ ಪೊಲೀಸ್ ಕಸ್ಟಡಿಗೆ ಅವರಿಗೆ ನೀಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಸ್ಟಡಿಯಲ್ಲಿ ಯಾವ ರೀತಿಯಾದಂತಹ ವಿಚಾರಣೆ ಆಗತ್ತೆ ಇವತ್ತು ದೇವರಾಜೇಗೌಡ ಅವರದ್ದು? ಎಷ್ಟೊತ್ತಿಗೆ ಕಸ್ಟಡಿ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ? ಪ್ರಗತಿ, ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಅನ್ನು ನೀಡಿದ್ದು ವಕೀಲ ದೇವರಾಜೇಗೌಡ. ಡಿ.ಕೆ. ಶಿವಕುಮಾರ್ ಹೆಸರನ್ನು ಸಹ ಈ ಒಂದು ಆರೋಪವನ್ನು ಮಾಡಿದರು ದೇವರಾಜೇಗೌಡ. ಆದ ನಂತರದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ದು ಪೆನ್ ಡ್ರೈವ್ ಪ್ರಕರಣ. ಈಗ ಆ ದೇವರಾಜೇಗೌಡರಿಗೆ ಸಂಕಷ್ಟ ಬಂದೊದಗಿದೆ. ಅದು ಮಹಿಳೆಯೊಬ್ಬರು ನೀಡಿದಂತಹ ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡರನ್ನ ಬಂಧಿಸಲಾಗಿದೆ. ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದೇವರಾಜೇಗೌಡ. ಹಾಸನದ ಜೈಲಿನಲ್ಲಿ ಸದ್ಯ ದೇವರಾಜೇಗೌಡರಿದ್ದಾರೆ. ಇಂದು ಬೆಳಗ್ಗೆ 9 ಗಂಟೆಯ ನಂತರ ದೇವರಾಜೇಗೌಡರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ನಾವೀಗ ಸದ್ಯ ಜೈಲಿನ ಮುಂಭಾಗದಲ್ಲೇ ಇದ್ದೇವೆ. ಇದೇ ಹಾಸನದ ಜೈಲಿನಿಂದ ಪೊಲೀಸರು, ಹೊಳೆನರಸೀಪುರ ನಗರ ಪೊಲೀಸರು ಬಂದು ದೇವರಾಜೇಗೌಡರನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಲಿದ್ದಾರೆ. ತೆಗೆದುಕೊಂಡ ನಂತರದಲ್ಲಿ 2 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ದೇವರಾಜೇಗೌಡರನ್ನ ನೀಡಲಾಗಿದೆ. ಇಂದು ಮತ್ತು ನಾಳೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ದೇವರಾಜೇಗೌಡರನ್ನ ವಿಚಾರಣೆಯನ್ನು ಪೊಲೀಸರು ನಡೆಸಲಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಮಹಿಳೆಯ ದೂರಿನ ಹಿನ್ನೆಲೆಯಲ್ಲಿ ಮಹಿಳೆ ನನ್ನನ್ನು ಕಾರ್ನಲ್ಲಿ ಕರೆದುಕೊಂಡು ಬಂದು ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಒಂದು ಆರೋಪವನ್ನು ದೇವರಾಜೇಗೌಡರ ವಿರುದ್ಧ ಮಾಡಿದರು. ಮತ್ತೊಂದು ಕಡೆ ನನಗೆ ದೈಹಿಕವಾಗೂ ಸಹ ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನು ಸಹ ಮಹಿಳೆ ಮಾಡಿದರು. ತನ್ನ ಗುಪ್ತಾಂಗವನ್ನು ತೋರಿಸುವಂತೆ, ಅಶ್ಲೀಲ ವಿಡಿಯೋವನ್ನು ಮಾಡುವಂತೆ ನನಗೆ ಹೇಳ್ತಾ ಇದ್ರು ಅನ್ನುವಂತಹ, ಬೆದರಿಕೆ ಒಡ್ತಾ ಇದ್ರು ಅನ್ನುವಂತಹ ದೂರನ್ನು ಸಹ ಸಂತ್ರಸ್ತೆ ಹೇಳ್ಕೊಂಡಿದ್ರು. ಈ ಎಲ್ಲ ಆಯಾಮಗಳಲ್ಲೂ ಯಾವ್ಯಾವ ಸ್ಥಳಗಳಲ್ಲಿ ಅವರ ವಿರುದ್ಧ ದೌರ್ಜನ್ಯವನ್ನು ಎಸಗಿದ್ರು ಆ ಎಲ್ಲ ಸ್ಥಳಗಳಿಗೂ ದೇವರಾಜೇಗೌಡರನ್ನ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಈ ಆಯಾಮದಲ್ಲಿ ತನಿಖೆ ನಡೆಯುತ್ತೆ. ಪ್ರಗತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಒಂದು ಕಡೆ ರೇವಣ್ಣ ಅವರಿಗೆ ರಿಲೀಫ್, ಮತ್ತೊಂದೆಡೆ ದೇವರಾಜೇಗೌಡರಿಗೆ ಸಂಕಷ್ಟ. ಇದೆಲ್ಲ ಸುದ್ದಿಯನ್ನು ಡೀಟೇಲ್ ಆಗಿ ಗಮನಿಸಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.